ಪ್ರಥಮ ಸೆಮೆಸ್ಟರ್ನ BCA ಮತ್ತು BBA ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತು ನಡೆದ ಪ್ರಥಮ ಸೆಮೆಸ್ಟರ್ನ ಪರೀಕ್ಷೆಯ ಕೀ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ನಿಮ್ಮ ಪರೀಕ್ಷೆ ಅತ್ಯಂತ ಸುಲಭ ಆಗಿರ್ಬೋದು, ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ ಅಂತ ಭಾವಿಸಿದ್ದೇನೆ. ವಿದ್ಯಾರ್ಥಿಗಳೇ, ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳಿವೆ. ಇವುಗಳನ್ನು ಕೂಡ ತಾವೆಲ್ಲರೂ ಅಚ್ಚುಕಟ್ಟಾಗಿ ಉತ್ತರಿಸಿದ್ದೀರಿ. 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 5 ಕೊಟ್ಟಿರ್ತಾರೆ. 10 ಅಂಕಕ್ಕೆ 1 ಪ್ರಶ್ನೆ, ಒಟ್ಟು 30 ಪ್ರಶ್ನೆ ಅಂಕಗಳು. ಹಾಗೆ ಬೇಕಾದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೂಡ ಇಲ್ಲಿ 20 ಅಂಕಗಳಿಗೆ ಕೇಳಿದ್ದಾರೆ. 4ಕ್ಕೆ ಬರಿಬೇಕು, 6 ಕೊಟ್ಟಿರ್ತಾರೆ, 4ಕ್ಕೆ ಬರಿಬೇಕು. ಅದೇ ರೀತಿಯಾಗಿ ಸಂದರ್ಭ ಸಹಿತ ಸ್ವಾರಸ್ಯದ ಪ್ರಶ್ನೆಗಳು ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವುದು 15 ಪ್ರಶ್ನೆಗಳು 1 ಅಂಕದ ಮೇಲೆ ಬರ್ತವೆ. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವೆಷನ್ಗಳು ಇಲ್ಲಿ ಇರುವುದಿಲ್ಲ. 1 ಪ್ರಶ್ನೆಗೆ 1 ಅಂಕ. ಇಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಸರಿ ಉತ್ತರಗಳನ್ನು ಬರೆದಿದ್ದೀರಿ ಅನ್ನೋದನ್ನು ಇಲ್ಲಿ ನೋಡಿಕೋಬಹುದು. 1924ರ ಪ್ರಶ್ನೆ 1. 1924ರ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕವಿತೆ ಹಾಡಿದವರು ಯಾರು? ಇದಕ್ಕೆ ಸರಿ ಉತ್ತರ ಗಂಗೂಬಾಯಿ ಹಾನಗಲ್ ಅವರು ಇದನ್ನು ಹಾಡ್ತಾರೆ. 2ನೇ ಪ್ರಶ್ನೆ, ಡಾಕ್ಟರ್ DS ಕರ್ಕಿಯವರ ಹುಟ್ಟಿದ ಊರು ಯಾವುದು? ಇಲ್ಲಿ ಬಾಗೋಜಿಕೊಪ್ಪ ಅಥವಾ ಹಿರೇಕೊಪ್ಪ, ಬೆಳಗಾವಿ ಜಿಲ್ಲೆಯ ಬಾಗೋಜಿಕೊಪ್ಪ ಅಥವಾ ಹಿರೇಕೊಪ್ಪ ಅನ್ನೋದು ಅವರ ಹುಟ್ಟಿದ ಊರಾಗಿದೆ. ಸಿ ಪ್ರಶ್ನೆ, KS ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರೇನು? ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅನ್ನೋದು ಅವರ ಪೂರ್ಣವಾದ ಹೆಸರಾಗಿದೆ. ಮುಂದಿನ ಪ್ರಶ್ನೆ, ಸುವರ್ಣ ಪುತ್ಥಳಿ ಕೃತಿ ಯಾರದು? ಇದು M. ಗೋಪಾಲ್ ಕೃಷ್ಣ ಅಡಿಗ ಅವರು ಬರೆದ ಕೃತಿಯಾಗಿದೆ. ನಿಮ್ಮೈಸಿರಿ ಪದದ ಅರ್ಥವೇನು? ಅದರ ಅರ್ಥ ಸಂಪತ್ತು ಅಥವಾ ಸೌಂದರ್ಯ ಅನ್ನೋದು ಅದರ ಅರ್ಥವಾಗಿದೆ. ಶಿಶುನಾಳ ಶರೀಫರ ಗುರುವಿನ ಹೆಸರೇನು? ಶಿಶುನಾಳ ಶರೀಫರ ಗುರುವಿನ ಹೆಸರು ಗುರು ಗೋವಿಂದ ಭಟ್ಟರು ಅನ್ನೋದು. ಮುಂದಿನ ಪ್ರಶ್ನೆ, ಬಿದಿರು ಸಾಧುರ ಕೈಯೊಳಗೆ ಏನಾಗಿದೆ? ಬಿದಿರು ಸಾಧುರ ಕೈಯಲ್ಲಿ ಏಕತಾರಿಯಾಗಿದೆ. H ಪ್ರಶ್ನೆ, ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಲೇಖನವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಇದನ್ನು ಸುವರ್ಣ ವಿಚಾರ ಅನ್ನುವಂಥ ಸಾಹಿತ್ಯ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. I ಪ್ರಶ್ನೆ, ಜಯಂತಿ ಪತ್ರಿಕೆಯನ್ನು ಸ್ವತಂತ್ರವಾಗಿ ಪ್ರಾರಂಭಿಸಿದವರು ಯಾರು? ಜಯಂತಿ ಪತ್ರಿಕೆಯನ್ನು ಸ್ವತಂತ್ರವಾಗಿ ಪ್ರಾರಂಭಿಸಿದವರು ಬೆಟಗೇರಿ ಕೃಷ್ಣ ಶರ್ಮಾ. ನಂತರ J ಪ್ರಶ್ನೆ, ಸುಮಿತ್ರ ಶೆಟ್ಟಿಯು ಯಾವ ಪಟ್ಟಣದಲ್ಲಿ ಇದ್ದನು? ಕೌಶಾಂಬಿ ಅನ್ನುವಂಥ ಪಟ್ಟಣದಲ್ಲಿ ಆತ ಇದ್ದ. ಇನ್ನು K ಪ್ರಶ್ನೆ, ಕುವೆಂಪು ಅವರ ಖಂಡಕಾವ್ಯ ಯಾವುದು? ಚಿತ್ರಾಂಗದ ಅನ್ನೋದು ಕುವೆಂಪು ಅವರ ಖಂಡಕಾವ್ಯ ಆಗಿದೆ. L ಪ್ರಶ್ನೆ, ವೆಂಕಣ್ಣನು ಯಾವ ಕೆಲಸ ಮಾಡುತ್ತಿದ್ದನು? ಆತ ಪತ್ರಕರ್ತನಾಗಿದ್ದನು ಅನ್ನೋದು ಸರಿ ಉತ್ತರ. ನಂತರ ಬರುವಂಥದ್ದು, ಪತ್ರವ್ಯವಹಾರದಲ್ಲಿ ತಮ್ಮ ವಿಶ್ವಾಸಿ ಎಂಬ ಸಂಬೋಧನೆಯು ಯಾವ ಹಂತದಲ್ಲಿ ಬರುತ್ತದೆ? ಉತ್ತರ, ಪತ್ರದ ಮುಕ್ತಾಯ ಅಥವಾ ಕೊನೆಯಲ್ಲಿ ತಮ್ಮ ವಿಶ್ವಾಸಿ ಅನ್ನುವಂಥದ್ದನ್ನು ಬಳಸ್ತಾರೆ. ಇಂಗ್ಲೀಷ್ನಲ್ಲಿ ನೋಟಿಫಿಕೇಷನ್ ಪದದ ಕನ್ನಡ ಸಮಾಧಿ ಪದ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಧಿಸೂಚನೆ ಎನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ಕೊನೆಯ ಪ್ರಶ್ನೆ, ಬ್ಯಾಂಕುಗಳೊಂದಿಗೆ ವ್ಯವಹರಿಸುವ ಪತ್ರವನ್ನು ಏನೆಂದು ಕರೆಯುತ್ತಾರೆ? ಅದನ್ನು ವ್ಯಾವಹಾರಿಕ ಪತ್ರ ಎಂದು ಕರೆಯುತ್ತಾರೆ. ಇಷ್ಟು 1 ಅಂಕದ ಸರಿಯಾದ ಉತ್ತರಗಳು ವಿದ್ಯಾರ್ಥಿಗಳು ನೋಡ್ಕೋಬಹುದು. ಮುಂದಿನ ದಿನಮಾನದಲ್ಲಿ ನಿಮ್ಮ 2ನೇ ಸೆಮೆಸ್ಟರ್ನ BCA ಮತ್ತು BBA ವಿದ್ಯಾರ್ಥಿಗಳಿಗೆ ಗದ್ಯ ಪದ್ಯಗಳ ಮತ್ತು ವರ್ಕ್ಬುಕ್ಕನ್ನು ನಾನಿಲ್ಲಿ ತಯಾರಿಸಿಕೊಡ್ತಾ ಇದ್ದೇನೆ. ವರ್ಕ್ಬುಕ್ನಲ್ಲಿನ ಪ್ರಶ್ನೆಗಳೇ ಮತ್ತು ಇಲ್ಲಿ ಬಂದಿವೆ. ಸುಮಾರು 50ಕ್ಕಿಂತ ಹೆಚ್ಚು ಅಂಕಗಳು, 60ಕ್ಕಿಂತ ಹೆಚ್ಚು ಅಂಕಗಳು ನಾನು ಕೊಟ್ಟಿರುವಂಥ ವರ್ಕ್ಬುಕ್ನಲ್ಲಿ ಬಂದಿವೆ. ಮುಂದಿನ 2ನೇ ಸೆಮೆಸ್ಟರ್ನ BCA ಮತ್ತು BBA ವಿದ್ಯಾರ್ಥಿಗಳಿಗೂ ಕೂಡ ಗದ್ಯ ಪದ್ಯಗಳ ಹಾಗೂ ವರ್ಕ್ಬುಕ್ಕನ್ನು ತಯಾರಿಸಿ ಚರ್ಚೆ ಮಾಡ್ತಾ ಇದ್ದೇನೆ. ತಾವು ನೋಡ್ಕೋಬಹುದು. ಇಷ್ಟು ಆಲಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.